ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 30ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಕ್ರಿಸ್ತನ ರಕ್ತ, ನೀನು ನಿನ್ನ ರಕ್ತದಿಂದ ನಮ್ಮನ್ನು ದೇವರಿಗಾಗಿ ವಿಮೋಚಿಸಿದ್ದಿ ಮತ್ತು ನಮ್ಮ ದೇವರಿಗೆ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಪ್ರಕಟಣೆ 5:9-10. ಕರ್ತನು ಮನುಷ್ಯನಿಗೆ ನೀಡಿರುವ ಎಲ್ಲ ಆಶೀರ್ವಾದಗಳಲ್ಲಿ ಆತನ ರಕ್ತದಿಂದ ಬರುವ ಆಶೀರ್ವಾದವು ಅತ್ಯಂತ ಶ್ರೇಷ್ಠವಾಗಿದೆ. ಸ್ವರ್ಗದಿಂದ ದೇವರು ನಮಗಾಗಿ ಭೂಮಿಗೆ ಇಳಿದು ಬಂದು ತನ್ನ ರಕ್ತವನ್ನು ಸುರಿಸಿದರೆ ಅದು ತುಂಬ ವಿಶೇಷ ಮತ್ತು ಭವ್ಯವಾಗಿರುತ್ತದೆ. ಸಂತರು ಆ ರಕ್ತವನ್ನು ಶಾಶ್ವತತೆಯಲ್ಲಿಯೂ ನೆನಪಿಸಿಕೊಳ್ಳುತ್ತಾರೆ ಮತ್ತು ಕೃತಜ್ಞತೆಯಿಂದ ತುಂಬಿ ದೇವರನ್ನು ಸ್ತುತಿಸುತ್ತಾರೆ. ಪ್ರಕಟಣೆ 1:6, 7:14, 5:9. ಆ ಕಲ್ವಾರಿಯ ಮುಂದೆ ಪ್ರತಿದಿನ ಭಕ್ತಿ ಮತ್ತು ಪ್ರಾರ್ಥನೆಯೊಂದಿಗೆ ಬಂದು ನಿಲ್ಲಿರಿ. ಈ ದೊಡ್ಡ ಕಲ್ವಾರಿ ರಕ್ತದ ಹನಿಗಳು ನಿಮ್ಮ ತಲೆಯಿಂದ ನಿಮ್ಮ ಪಾದಗಳಿಗೆ ಹರಿದು ನಿಮ್ಮನ್ನು ತೊಳೆದು ಪವಿತ್ರಗೊಳಿಸಿ ನೀತಿವಂತರನ್ನಾಗಿ ಮಾಡಲಿ. ಆ ರಕ್ತದ ಶಕ್ತಿಯು ದಿನವಿಡೀ ನಿಮ್ಮನ್ನು ತುಂಬಿ ಆವರಿಸಲಿ. ಯೇಸು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಆತನ ಬೆವರು ರಕ್ತದ ಹನಿಗಳಂತೆ ಆಯಿತು. ಗೆತ್ಸೆಮನೆಯ ರಕ್ತವು ನಿಮ್ಮ ಹೃದಯಕ್ಕೆ ಬಿದ್ದರೆ ಗೆತ್ಸೆಮನೆಯ ಪ್ರಾರ್ಥನೆಯ ಆತ್ಮವು ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆಯ ಬೆಂಕಿಯನ್ನು ಹೊತ್ತಿಸುತ್ತದೆ. ಅದು ನಿಮ್ಮೊಳಗೆ ಯಾಚನೆಯ ಆತ್ಮವನ್ನು, ಪ್ರಾರ್ಥನೆಯ ಆತ್ಮವನ್ನು ತರುತ್ತದೆ. ಮುಳ್ಳುಗಳಿಂದ ಕಿರೀಟಧಾರಿಯಾದ ಕ್ರಿಸ್ತನ ತಲೆಯಿಂದ ಹರಿಯುವ ರಕ್ತವು ನಿಮ್ಮ ಜೀವನವನ್ನು ಚುಚ್ಚುತ್ತಿರುವ ಮತ್ತು ಹಿಂಸಿಸುತ್ತಿರುವ ಶಾಪಗಳನ್ನು ಮುರಿಯುತ್ತದೆ. ಆ ರಕ್ತವು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಪೂರ್ವಜರ ಶಾಪ ಮತ್ತು ಕಾನೂನಿನ ಶಾಪದಿಂದ ರಕ್ಷಿಸುತ್ತದೆ. ಹೌದು, ಕ್ರಿಸ್ತನು ನಿಮಗಾಗಿ ಶಾಪಗ್ರಸ್ತನಾಗಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದನು. ಗಲಾತ್ಯದವರಿಗೆ 3:13. ಕ್ರಿಸ್ತನ ಕೈಯಿಂದ ಹರಿಯುವ ರಕ್ತವು ನಿಮ್ಮ ಮೇಲೆ ಬೀಳಲಿ. ಪ್ರತಿದಿನ ಅದರ ಬಗ್ಗೆ ಧ್ಯಾನ ಮಾಡಿರಿ. ನಿಮ್ಮ ಭವಿಷ್ಯ ಆತನ ಕೈಯಲ್ಲವೇ? ಅವನು ಪ್ರೀತಿಯಿಂದ ತನ್ನ ಕೈಯನ್ನು ನಿಮ್ಮ ಕಡೆಗೆ ಚಾಚಿ, ಇಗೋ, ನಾನು ನಿನ್ನನ್ನು ನನ್ನ ಅಂಗೈಗಳಲ್ಲಿ ಕೆತ್ತಿದ್ದೇನೆ, ನಿನ್ನ ಗೋಡೆಗಳು ಯಾವಾಗಲೂ ನನ್ನ ಮುಂದೆ ಇರುತ್ತವೆ. ಯೆಶಾಯ 49:16. ಕ್ರಿಸ್ತನ ಪಾದಗಳಲ್ಲಿ ಹರಿಯುವ ರಕ್ತದ ಬಗ್ಗೆ ಧ್ಯಾನಿಸಿರಿ. ಅವನು ತನ್ನ ಪಾದಗಳಿಂದ ಶತ್ರುವಿನ ತಲೆಯನ್ನು ಜಜ್ಜಿ ಗೆದ್ದನು. ಆ ರಕ್ತದ ಶಕ್ತಿಯು ನಿಮ್ಮ ಮೇಲೆ ಇಳಿಯುತ್ತಲೇ ಇರಲಿ. ಇಗೋ, ಸರ್ಪಗಳು ಮತ್ತು ಚೇಳುಗಳನ್ನು ತುಳಿಯಲು ಮತ್ತು ಶತ್ರುವಿನ ಎಲ್ಲ ಶಕ್ತಿಯನ್ನು ಜಯಿಸಲು ನಾನು ನಿಮಗೆ ಅಧಿಕಾರ ನೀಡುತ್ತೇನೆ. ಯಾವುದೂ ನಿಮಗೆ ಹಾನಿ ಮಾಡುವುದಿಲ್ಲ. ಲೂಕ 10:19. ದೇವರ ಮಕ್ಕಳೇ, ಕ್ರಿಸ್ತನ ಕಡೆಯಿಂದ ಹರಿಯುವ ರಕ್ತವು ನೀರನ್ನು ನೋಡಿರಿ. ಆತನ ವಧುವಾದ ಹವ್ವಳು ಆದಾಮನ ಪಕ್ಕೆಲುಬಿನಿಂದ ಬಂದಂತೆ ನೀವು ಕ್ರಿಸ್ತನ ಪಕ್ಕೆಲುಬಿನಿಂದ ಹರಿಯುವ ರಕ್ತದ ಮೂಲಕ ನೀತಿವಂತರಾಗುವುದು ಮಾತ್ರವಲ್ಲದೆ ಆತನ ವಧುವಿನ ಸ್ಥಾನಮಾನವನ್ನು ಪಡೆಯುವಿರಿ. ನೆನಪಿಡಿ, ಕ್ರಿಸ್ತನ ಅಮೂಲ್ಯ ರಕ್ತದಿಂದ, ದೋಷವಿಲ್ಲದ ಕುರಿಮರಿಯ ರಕ್ತದಿಂದ ನೀವು ವಿಮೋಚನೆಗೊಂಡಿದ್ದೀರಿ ಎಂದು ನಿಮಗೆ ತಿಳಿದಿದೆ. 1 ಪೇತ್ರ 1:19. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.